ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 16 ಫೆಬ್ರವರಿ ದಿನ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಇವತ್ತು ನಿಫ್ಟಿಯಲ್ಲಿ ಒಂದು ಅಪ್ ಮೂವ್ನ ನಾವು ನೋಡ್ತೀವಿ. ನಿಫ್ಟಿ ಫ್ಲ್ಯಾಟ್ ಓಪನ್ ಆಗುತ್ತೆ, ಓಪನ್ ಆಗಿ ಇಮಿಡಿಯೇಟ್ಲಿ ಡೌನ್ ಬರುವಂಥ ಪ್ರಯತ್ನ ಮಾಡುತ್ತೆ, ರಿಜೆಕ್ಟ್ ಆಗಿ ಅಪ್ ಹೋಗುತ್ತೆ. ಅಪ್ ಹೋಗಿ ಪ್ರೀವಿಯಸ್ ಸೆಷನಲ್ಲಿ ಏನು ಮೆನ್ಷನ್ ಮಾಡಿದ್ವಿ ಸಪೋರ್ಟ್ ಲೆವೆಲ್, ಅಲ್ಲಿ ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಅಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ. ಅಗೇನ್ ಡೌನ್ ಬರುತ್ತೆ, ಡೌನ್ ಬಂದು ಎಕ್ಸಾಕ್ಟ್ಲಿ ಆ ಲೆವೆಲಲ್ಲಿ ಒಂದು ಪಾಸಿಟಿವ್ ಕೆಳನ್ನು ಮಾಡುತ್ತೆ, ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಅಪ್ ಹೋಗುತ್ತೆ. ನೆಕ್ಸ್ಟ್ ಅಗೇನ್ ಕನ್ಸಾಲ್ಟೇಷನ್, ಅಗೇನ್ ಅಪ್ ಹೋಗುತ್ತೆ, ಇಲ್ಲಿ ಕನ್ಸಾಲ್ಟೇಷನ್, ನೆಕ್ಸ್ಟ್ ಒಂದು ಬ್ರೇಕ್ಔಟನ್ನು ಮಾಡಿಕೊಂಡು ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. 25,680 ಲೆವೆಲ್ ಹತ್ರ ಕ್ಲೋಸಿಂಗನ್ನು ಕೊಡ್ತು. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಈ ಲೆವೆಲ್ 620 631 ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆಲ್ಮೋಸ್ಟ್ ಅದೇ ಲೆವೆಲ್ ಹತ್ರ ಕನ್ಸಾಲ್ಟೇಷನ್ ಮಾಡುತ್ತೆ, ನೆಕ್ಸ್ಟ್ ಬ್ರೇಕ್ಔಟನ್ನು ಮಾಡುತ್ತೆ, ಒಂದು ಅಪ್ ಮೂವನ್ನು ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಇವತ್ತು ರಿಯಾಲಿಟಿ ಸೆಕ್ಟ್ರಲ್ಲಿ ಪಾಸಿಟಿವ್ ಮೂವ್ನ ನಾವು ನೋಡ್ತೀವಿ. 1.59% ಅಪ್ ಮೂವ್ನ ಕೊಡ್ತು. PSU ಬ್ಯಾಂಕ್ 1.5%, ಬ್ಯಾಂಕ್ 1.2%, ಪ್ರೈವೇಟ್ ಬ್ಯಾಂಕ್ ಕೂಡ 1.2% ಅಪ್ ಮೂವ್ನ ಕೊಡ್ತು. ಫಾರ್ಮಾ 1%, ಹೆಲ್ತ್ ಕೇರ್ 1%, FMCG 0.8% ಮೂವನ್ನು ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಟ್ಟರೆ, ಮೀಡಿಯಾ ಸೆಕ್ಟರ್ ನೆಗೆಟಿವ್ ಇತ್ತು 0.9%, ಅದೇ ರೀತಿ ಆಟೋ 0.7%, IT ಫ್ಲ್ಯಾಟಲ್ಲಿ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಅದೇ ರೀತಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನೋಡಿದ್ರೆ ನಿಫ್ಟಿ 50ಯಲ್ಲಿ 37 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದರೆ 13 ಸ್ಟಾಕ್ಗಳು ನೆಗೆಟಿವಲ್ಲಿ ಇದ್ವು. ಅದೇ ರೀತಿ ನಿಫ್ಟಿ 500ಅಲ್ಲಿ 289 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದರೆ 209 ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು. ಒಂದಷ್ಟು ಪಾಸಿಟಿವ್ ಸೈಡಲ್ಲಿ ಇತ್ತು. ಹಾಗೆ ಡೈಲಿ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡೋದಾದರೆ, ನಿಫ್ಟಿ ಡೈಲಿ ಚಾರ್ಟಲ್ಲಿ ಒಂದು ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ, ಇದು ಪಾಸಿಟಿವ್ ಕ್ಯಾಂಡಲ್ ಆಗುತ್ತೆ. ಹಾಗೆ ಒಂದು ಸಪೋರ್ಟ್ ಲೆವೆಲ್ ಹತ್ರ ಬಂದಿರುವಂಥದ್ದು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ. ಸೊ ಹಾಗಾಗಿ ನಾಳೆಗೆ ಒಂದು ಪಾಸಿಟಿವ್ ಮೂವ್ನ ಎಕ್ಸ್ಪೆಕ್ಟೇಷನನ್ನು ಮಾಡ್ಕೊಳ್ಬೋದು. ಈ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ, ಇಲ್ಲೊಂದು ಪಾಸಿಟಿವ್ ಕ್ಯಾಂಡಲ್ ಕ್ರಿಯೇಟ್ ಆಗಿರೋದ್ರಿಂದ. 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ನಾಳೆ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ, ಇವತ್ತು ಇಲ್ಲಿ ಏನು ಬ್ರೇಕ್ಔಟನ್ನು ಮಾಡುತ್ತೆ 25,630 ಲೆವೆಲ್, ಅದು ನಾಳೆಗೆ ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಓಪನ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ, ಅಗೇನ್ ಅಪ್ ಹೋಗುತ್ತೆ, ರಿಜೆಕ್ಟ್ ಆಗಿ ಡೌನ್ ಬರುತ್ತೆ. ಸೊ 2 ಬಾರಿ ಇಲ್ಲಿ ರೆಸಿಸ್ಟೆನ್ಸನ್ನು ಪಡ್ಕೊಂಡಿತ್ತು. ಇವತ್ತು ಆಲ್ಮೋಸ್ಟ್ ಆ ರೇಂಜ್ಗೆ ಹೋಗುತ್ತೆ, 25,600 ಲೆವೆಲ್ ಹತ್ತಿರ ಕನ್ಸಾಲ್ಟೇಷನ್ ಮಾಡ್ತಾಯಿತ್ತು, ನೆಕ್ಸ್ಟ್ ಒಂದು ಬ್ರೇಕ್ಔಟನ್ನು ಮಾಡ್ಕೊಂಡು ಅಪ್ ಹೋಗಿತ್ತು. ಸೊ ಹಾಗಾಗಿ ಇನ್ ಕೇಸ್ ಒಂದು ರಿಟ್ರೇಸ್ಮೆಂಟ್ ಬಂತು ಅಂತ ಹೇಳಿದೆ 630ರಿಂದ 600 ಝೋನ್ ಇಂಪಾರ್ಟೆಂಟ್ ಆದ ಸಪೋರ್ಟಾಗಿ ಆ್ಯಕ್ಟ್ ಆಗಬೇಕಾಗುತ್ತೆ. ಇಲ್ಲಿಂದ ಒಂದು ರಿಜೆಕ್ಷನ್ ಮಾಡ್ಕೊಂಡು ಅಗೇನ್ ಒಂದು ಅಪ್ ಮೂವ್ನ ಕೊಡ್ತು ಅಂತೇಳಿದೆ, ಇಲ್ಲಿ ಒಂದು ಪಾಸಿಟಿವ್ ಪ್ರೈಸ್ ಆ್ಯಕ್ಷನ್ ಕ್ರಿಯೇಟ್ ಮಾಡ್ತು ಅಂತೇಳಿ ಅಗೇನ್ ಒಂದು ಅಪ್ ಮೂವ್ನ ಕೊಡುವಂಥ ಪ್ರಯತ್ನ ಮಾಡುತ್ತೆ. ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಗಿ ಡೌನ್ ಬಂದು ಈ ಲೆವೆಲ್ ಹತ್ರ ಬಂತು ಅಂತೇಳಿದ್ರೆ ಇದು ಸಪೋರ್ಟಾಗಿ ಆ್ಯಕ್ಟ್ ಆಗಬೇಕಾಗತ್ತೆ. ಸೊ ಹಾಗಾಗಿ ಹೈಯರ್ ಲೆವೆಲಲ್ಲಿ ಈ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. 25,780 ಲೆವೆಲ್ ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಇನ್ ಕೇಸ್ ಸ್ವಲ್ಪ ಗ್ಯಾಪ್ ಡೌನ್ ಅಥವಾ ಫ್ಲ್ಯಾಟ್ ಓಪನಿಂಗ್ ಡೌನ್ ಬಂದು ಈ 25,600 ಬ್ರೇಕ್ ಮಾಡುತ್ತೆ, ಹೋಲ್ಡ್ ಆಗೋದಿಲ್ಲ, ಅಲ್ಲಿ ನೆಗೆಟಿವ್ ಪ್ರೈಸ್ ಆ್ಯಕ್ಷನ್ ಪಾಸಿಟಿವ್ ಪ್ರೈಸ್ ಆ್ಯಕ್ಷನ್ ಕ್ರಿಯೇಟ್ ಆಗೋದಿಲ್ಲ ಅಂತಿದ್ರೆ ಅಗೇನ್ ಪ್ರೈಸ್ ಡೌನ್ ಬರುವಂಥ ಪ್ರಯತ್ನವನ್ನು ಮಾಡ್ಬೋದು. ಲೋವರ್ ಲೆವೆಲಲ್ಲಿ 25,500 480 ಲೆವೆಲ್ ನಮ್ಮ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ಸೊ 600ರಿಂದ 630 ಲೆವೆಲ್ ಹೋಲ್ಡ್ ಆಗಬೇಕಾಗತ್ತೆ, ಒಂದು ಪಾಸಿಟಿವ್ ಮೂವ್ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ನಾವು ನಿಫ್ಟಿಯ ಆಪ್ಷನ್ ಚೈನನ್ನು ಅಬ್ಸರ್ವ್ ಮಾಡೋದಾದರೆ, ನಾಳೆ ನಿಫ್ಟಿಯ ಎಕ್ಸ್ಪೈರಿ ಇರೋದ್ರಿಂದ ಲೋವರ್ ಲೆವೆಲಲ್ಲಿ 25,500ರಲ್ಲಿ ಹೈಯೆಸ್ಟ್ ಪುಟ್ಟಲ್ಲಿ ರೈಟಿಂಗ್ ಇರುವಂಥದ್ದು, ನೆಕ್ಸ್ಟ್ 600ರಲ್ಲಿ ರೈಟಿಂಗ್ ಇದೆ. 600 ಕಾಲಲ್ಲಿ ಹ್ಯೂಜ್ ಕವರಿಂಗ್ ಆಗಿದೆ ಅಂತ ಹೇಳ್ಬೋದು. ಸೊ ಅದು ಪಾಸಿಟಿವ್ ಸೈನ್ ಆಗುತ್ತೆ. 600ರಿಂದ 500 ಝೋನ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಆ್ಯಸ್ ಆಫ್ ನೋ 600ರಲ್ಲಿ ಸೆಕೆಂಡ್ ಹೈಯೆಸ್ಟ್ ಪುಟ್ಟಲ್ಲಿ ರೈಟಿಂಗ್ ಇರೋದ್ರಿಂದ ಅದು ಒಂದು ಸ್ಟ್ರಾಂಗ್ ಸಪೋರ್ಟಾಗಿ ಆ್ಯಕ್ಟ್ ಆಗುವಂಥ ಸಾಧ್ಯತೆ ಇದೆ. ಹೈಯರ್ ಲೆವೆಲಲ್ಲಿ 25,700ರಲ್ಲಿ ಸ್ವಲ್ಪ ಇದೆ, 800ರಲ್ಲಿ ಇದೆ ಕಾಲಲ್ಲಿ ರೈಟಿಂಗ್ ಇರೋದ್ರಿಂದ. ಸೊ ಆ್ಯಸ್ ಆಫ್ ನೋ 600 ಝೋನ್ ಒಂದು ಸಪೋರ್ಟಾಗಿ ಆ್ಯಕ್ಟ್ ಆಗುವಂಥ ಹಿಂಟನ್ನು ಕೊಡ್ತಾ ಇದೆ. ಸೊ ಆ ಝೋನನ್ನು ನಾವು ನಾಳೆ ವಾಚ್ ಮಾಡಬೇಕಾಗತ್ತೆ. ಹಾಗೆ ಸೆನ್ಸೆಕ್ಸ್ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡಿದ್ರು ಕೂಡ ಸೆನ್ಸೆಕ್ಸಲ್ಲಿ ಸಿಮಿಲರ್ ರೀತಿ ಒಂದು ಮೊಮೆಂಟಮೇ ಬಂತು ಅಂತ ಹೇಳ್ಬೋದು. ನಾಳೆಗೆ ಸೆನ್ಸೆಕ್ಸ್ಗೆ 83,100ರಿಂದ 83,000 ಝೋನ್ ಇಂಪಾರ್ಟೆಂಟ್ ಆದ ಸಪೋರ್ಟಾಗಿ ಆ್ಯಕ್ಟ್ ಆಗುತ್ತೆ. ಸೊ ಆ ಲೆವೆಲನ್ನು ಬ್ರೇಕ್ ಮಾಡ್ತು ಅಂತ ಹೇಳಿದ್ರೆ ನೆಗೆಟಿವ್ ಆಗುತ್ತೆ, ಇಲ್ಲ ಅಂತೇಳಿ ಒಂದು ಅಪ್ ಮೂವ್ನ ಕಂಟಿನ್ಯೂ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. 83,600 ಹಾಗೆ 83,800 ನೆಕ್ಸ್ಟ್ ಸೆನ್ಸೆಕ್ಸ್ಗೆ ಇಂಪಾರ್ಟೆಂಟ್ ಆದ ಹೈಯರ್ ಲೆವೆಲ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಇದು ಒಂದು ಸಪೋರ್ಟಾಗಿ ಆ್ಯಕ್ಟ್ ಆಗಬೇಕಾಗುತ್ತೆ. 83,000ದಿಂದ 83,100 ಲೆವೆಲನ್ನು ನಾವು ವಾಚ್ ಮಾಡಬೇಕಾಗತ್ತೆ. ಆ ಲೆವೆಲ್ಗಿಂತ ಮೇಲೇ ಇತ್ತು ಅಂತ ಹೇಳಿದ್ರೆ ಬೆಟರ್ ಆಗುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.